ಹಲೋ ಫ್ಯಾಮಿಲೀಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ನಮ್ಮ ಫ್ಯಾಮಿಲಿ ಲೈಫ್ ಸ್ಟೈಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ನೋ ನಂಬಿಕೆಯಿಂದ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತು ಡಿಸೆಂಬರ್ 26, 2024. ಹೊಸ ವರ್ಷಕ್ಕೆ ಇನ್ನೂ 4 ದಿನ ಬಾಕಿ ಇದೆ ಅಲ್ವಾ? ಎಷ್ಟು ಬೇಗ ದಿನಗಳು ಕಳೆದೋಯ್ತು ಅಂತ ಅನ್ನಿಸ್ತಾ ಇದೆ ಅಲ್ವಾ? ಇನ್ನು ಮೊನ್ನೆ ತಾನೇ ನಾವು 24ನ್ನು ಸಡಗರ ಸಂಭ್ರಮದಿಂದ ಸ್ವಾಗತಿಸಿದ್ವಿ. ಅದಿನ್ನೂ ಹಚ್ಚ ಹಸಿರಾಗಿದೆ. ಅಷ್ಟರಲ್ಲಾಗಲೇ 24 ಕಳೆದು ಅದಕ್ಕೆ ಅದರ ಸಿಹಿ ಕಹಿ ನೆನಪುಗಳೊಂದಿಗೆ 24ಕ್ಕೆ ವಿದಾಯ ಹೇಳೋ ಟೈಮ್ ಬಂದಿದೆ. ಮತ್ತು ಹೊಸ ವರ್ಷವನ್ನು ಅಂದರೆ 2025ನ್ನು ವೆಲ್ಕಮ್ ಮಾಡುವಂಥ ಟೈಮ್ ಬಂದಿದೆ. ಹೊಸ ವರ್ಷ ಅಂದರೆ ಏನೋ ಒಂದು ನಿರೀಕ್ಷೆ, ಏನೋ ಒಂದು ಆಕಾಂಕ್ಷೆ, ನಮ್ಮ ಬದುಕು ಚೆನ್ನಾಗಿರಲಿ ಅನ್ನೋ ಕನಸು, ಎಲ್ಲವೂ ಚೆನ್ನಾಗಲಿದೆ ಅನ್ನೋ ಆಕಾಂಕ್ಷೆ. ಈ ಎಲ್ಲ ನಿರೀಕ್ಷೆಗಳೊಂದಿಗೆ ನಾವು ಹೊಸ ವರ್ಷವನ್ನು ಸ್ವಾಗತಿಸೋಕ್ಕೆ ಸಜ್ಜಾಗ್ತೀವಿ. ಮತ್ತು ಅಂಗಡಿ ಅಥವಾ ಯಾವುದೋ ಸಿಗ್ನಲಲ್ಲಿ ಮಾರ್ತಾ ಇರೋ ಒಂದು ಕ್ಯಾಲೆಂಡರ್ನ ತಂದು ನಮ್ಮ ಹಳೆ ಕ್ಯಾಲೆಂಡರ್ನ ತೆಗೆದು ಅದೇ ಮೊಳಗೆ ಹೊಸ ಕ್ಯಾಲೆಂಡರ್ನ ನೇತು ಹಾಕ್ತೀವಿ ಅಲ್ವಾ? ನಾವು ಇಷ್ಟು ವರ್ಷ ಅಂದರೆ 50%, ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಇನ್ನು 50% ತುಂಬ ಡೆಡಿಕೇಟೆಡ್ ಆಗಿರ್ತಾರೆ. ಅವರು ತುಂಬ ಲೈಫಲ್ಲಿ ಎಲ್ಲನೂ ಸಾಧಿಸಿರ್ತಾರೆ. ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನನ್ನ ಪ್ರಕಾರ ನನ್ನ ಅನುಭವನ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ನಾವು ಹಳೆ ಕ್ಯಾಲೆಂಡರ್ನ ತೆಗೆದು ಹೊಸ ಕ್ಯಾಲೆಂಡರ್ನ ಅದೇ ಮೊಳಗೆ ನೇತು ಹಾಕ್ತೀವಿ. ಮತ್ತು ನಮ್ಮ ಲೈಫಲ್ಲಿ ಎಲ್ಲವೂ ಬದಲಾಗ್ಬಿಡುತ್ತೆ. ಹೊಸ ವರ್ಷ ಬಂದರೆ ನಾವು ಹಂಗೆ ಚೇಂಜ್ ಆಗಿಬಿಡ್ತೀವಿ, ಹಿಂಗೆ ಚೇಂಜ್ ಆಗ್ತೀವಿ. ನಮ್ಮ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ಇದ್ದರೆ ಅದನ್ನು ಬಿಟ್ಬಿಡ್ತೀವಿ. ನಾವು ತುಂಬ ಬದಲಾಗಿ ಹೋಗ್ಬಿಡ್ತೀವಿ. ಹಾಗೆಲ್ಲ ಅಂತ ಅಂದ್ಕೊಂಡು ಹೊಸ ವರ್ಷವನ್ನು ಸ್ವಾಗತಿಸೋಕ್ಕೆ ರೆಡಿ ಆಗ್ತೀವಿ. ಆದರೆ ನಿಜಕ್ಕೂ ಇದಾಗುತ್ತಾ ಅನ್ನೋದೇ ಒಂದು ಕ್ವಶನ್ ಅಲ್ವಾ? 24ರ ರಾತ್ರಿ ಕಳೆದು 12 ಗಂಟೆ ನಂತರ 25 ಸ್ಟಾರ್ಟ್ ಆಗುತ್ತೆ. ಆದರೆ ಅದು 25 12 ಗಂಟೆ ಹೊಡೆದ ತಕ್ಷಣ ಲೈಫಲ್ಲಿ ಯಾವುದೂ ತಕ್ಷಣ ಚೇಂಜ್ ಆಗಲ್ಲ. ಯಾಕೆ ಅಂದರೆ ಅದೇ ಮನೆ, ಅದೇ ಬದುಕು, ಅದೇ ಕೆಲಸ, ಅದೇ ಜೀವನ, ಅಷ್ಟೇ ಆದಾಯ ಬರ್ತಾ ಇರುತ್ತೆ ಅಲ್ವಾ? ತಕ್ಷಣವೇ ಅವತ್ತಿನ ನಾಳೆನೇ ಚೇಂಜ್ ಆಗಿಬಿಡುತ್ತೆ ಅನ್ನೋಕ್ಕೆ ಅದು ಲೈಫ್ ಒಂದು ಮ್ಯಾಜಿಕ್ ಅಂತ ನನಗನ್ಸಲ್ಲ. ತುಂಬ ಯಶಸ್ವಿ ವ್ಯಕ್ತಿಗಳಿಗೆ ತುಂಬ ಒಳ್ಳೆಯ ಕ್ವಾಲಿಟೀಸ್ ಇರಬೇಕು ಅಂತ ನನ್ನ ಅಭಿಪ್ರಾಯ. ಅಂದರೆ ಎಲ್ರದ್ದು ಅದೇ ಅಭಿಪ್ರಾಯ. ಸಾಮಾನ್ಯವಾಗಿ ಸುಮ್ಮನೆ ಸೋಂಬೇರಿಗಳಿಗೆ ಅಥವಾ ಧೈರ್ಯ ಇಲ್ಲದೆ ಇರೋರಿಗೆ, ಈ ಥರದವ್ರಿಗೆಲ್ಲ ಯಶಸ್ಸು ಅಷ್ಟು ಸುಲಭವಾಗಿ ಒಲಿಯಲ್ಲ. ಯಾರೇ ಒಬ್ಬ ಕ್ರಿಕೆಟರ್ ಆಗಲಿ, ಒಬ್ಬ ರಾಜಕಾರಣಿ, ಒಬ್ಬ ಉದ್ಯಮಿ ಮತ್ತು ಒಬ್ಬ ಮಾಡೆಲ್, ಇವ್ರು ಯಾರಿಗೂ ಅಷ್ಟು ಸಲೀಸಾಗಿ ಸುಲಭವಾಗಿ ಒಂದು ದಿನಕ್ಕೆ ಅವ್ರು ಯಾರೂ ಅವರನ್ನು ಅವರು ಪ್ರಸ್ತುತಪಡಿಸ್ಕೊಂಡು ಯಶಸ್ಸು ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಒಬ್ಬ ಕ್ರಿಕೆಟರ್ ಆಗಬೇಕು ಅಂದರೆ ಅವರು ಚಿಕ್ಕ ವಯಸ್ಸಿಂದನೂ ಸತತ ಪರಿಶ್ರಮ. ಒಬ್ಬ ಮಾಡೆಲ್ಲೇ ಆಗಲಿ, ಅವರು ಸುಮ್ಮನೆ ಇದ್ದಿದ್ದೆಲ್ಲ ತಿನ್ಕೊಂಡು ಉಣ್ಕೊಂಡು ಮಲ್ಕೊಂಡು ಕೂತ್ಕೊಂಡ್ರೆ ಒಬ್ಬ ಮಾಡೆಲ್ ಆಗೋಕ್ಕಾಗಲ್ಲ ಅಲ್ವಾ? ಒಬ್ಬ ಆ್ಯಕ್ಟ್ರಿಗೂ ಅಷ್ಟೇ, ಒಬ್ಬ ಸಿಂಗರ್, ಎಲ್ರಿಗೂ ಅವರು ಸತತ ಪರಿಶ್ರಮ, ಹಲವಾರು ವರ್ಷಗಳ ಅವಿರತ ಸಾಧನೆ ಇದು ಅಲ್ವಾ? ಹಾಗಾದಾಗ ಮಾತ್ರ ಅವರು ಸಮಾಜದ ಎದುರು ಅದನ್ನು ಪ್ರಸ್ತುತಪಡಿಸಿ ಒಬ್ಬ ಯಶಸ್ವಿ ವ್ಯಕ್ತಿ ಅಂತ ಅನ್ನಿಸ್ಕೋಬೋದು. ಸುಮ್ಮನೆ ಯಶಸ್ಸು ಕೆಲವು ಸನ್ನಿವೇಶಗಳಲ್ಲಿ ತುಂಬ ಬೆರಳೆಣಿಕೆಯಂತಹ ಸನ್ನಿವೇಶಗಳಲ್ಲಿ, ಅಂದರೆ ರಾಜಕಾರಣ, ಈ ಥರದ ಕೆಲವು ವಿಷಯಗಳಲ್ಲಿ ಮಾತ್ರ ಅದೃಷ್ಟದಿಂದ ಸಡನ್ ಅಂದರೆ ತುಂಬ ಬೇಗ ಯಶಸ್ಸನ್ನು ಸಾಧಿಸ್ಬೋದು. ಬೇರೆ ಈ ಥರ ಎಲ್ಲ ಕ್ರಿಕೆಟರು, ಈ ಥರ ಎಲ್ಲ ಅವ್ರಿಗೆ ಅವಿರತ ಸಾಧನೆ ಇರಲೇಬೇಕು. ಅದಕ್ಕೂ ಮೀರಿ ಕೆಲವೊಂದು ಸಲ ಕೆಲವು ವಿಷಯ ಸನ್ನಿವೇಶಗಳಲ್ಲಿ ಕಡಿಮೆ ಕ್ವಾಲಿಟೀಸ್ ಇರೋರು ತುಂಬ ಚೆನ್ನಾಗಿ ಯಶಸ್ವಿಯಾಗಿರೋದನ್ನು ನಾವು ನೋಡ್ತೀವಿ. ಅಂದರೆ ಯಾವುದೋ ಒಂದು ಬಿಸ್ನೆಸ್ ಅಂತ ಅಂದ್ಕೊಳ್ಳಿ, ಒಂದು ಬಿಸ್ನೆಸ್, ಒಂದು 10 ಜನ ಅದೇ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಎಲ್ರಿಗೂ ಅಷ್ಟೇ ಬುದ್ಧಿವಂತಿಕೆ. ಬೇಕಾದರೆ ಇವ್ರಿಗಿಂತ ಯಾರು ಯಶಸ್ವಿಯಾಗಿರ್ತಾರೋ ಅವ್ರಿಗಿಂತ ಹೆಚ್ಚಿಗೆ ಧೈರ್ಯ, ಮತ್ತು ಅದೇ ಒಂದು ವೃತ್ತಿಯಲ್ಲಿ ಅದೇ ಅದರ ಹಿನ್ನೆಲೆನೇ ಬಂದಿರ್ತಾರೆ ಅವರು. ಮತ್ತು ಪರಿಶ್ರಮ ಎಲ್ಲ ಇರುತ್ತೆ. ಆದರೆ ಕೆಲವರು ಮಾತ್ರ, ಒಂದು 10 ಜನ ಅಂದರೆ ಒಂದು 4 ಜನ ತುಂಬ ಯಶಸ್ಸು, ಅದರಲ್ಲಿ ತುಂಬ ಗಳಿಕೆಯನ್ನು ಗಳಿಸಿರ್ತಾರೆ. ಇನ್ನೊಂದು 4 ಜನ ಆವರೇಜ್. ಇನ್ನೊಂದಿಬ್ಬರು ಕೆಲವರು ತುಂಬ ಸೋತು ಅದರಲ್ಲಿ ಲಾಸ್ ಆಗಿ ಸೂಸೈಡ್ ಮಾಡ್ಕೊಂಡಿರೋರನ್ನು ನಾವು ನೋಡಿದ್ದೀವಿ. ಕೆಲವು ಬಿಸ್ನೆಸ್ಗಳಲ್ಲಿ ಎಂತೆಂಥ ಉದ್ಯಮಿಗಳನ್ನೇ ನಾವು ನೋಡಿದ್ದೀವಿ ಅಲ್ವಾ, ಸೂಸೈಡ್ ಮಾಡ್ಕೊಂಡಿರೋರು. ಇದು ಬೇರೆ ಏನೋ ಒಂದಿದೆ ಅಂತ ನನಗನ್ಸುತ್ತೆ. ಏನೋ ಒಂದಿದೆ ಅಂದರೆ ಅದೇ ಮುಖ್ಯವಾಗಿ ದೈವ ಬಲ ಮತ್ತು ನಮ್ಮ ಅದೃಷ್ಟ. ಪ್ರತಿಯೊಬ್ಬರಿಗೂ ಸತತ ಪ್ರಯತ್ನ
ಧೈರ್ಯ ಮತ್ತು ನಮ್ಮ ಬುದ್ಧಿಬಲದ ಜೊತೆಗೆ ದೈವಬಲ ಮತ್ತು ಅದೃಷ್ಟ ಎರಡೂ ಜೊತೆಗೂಡಿದ್ರೇ ನಾವು ಕೈ ಹಾಕಿದ ಎಲ್ಲ ಕೆಲಸಗಳಲ್ಲೂ ಯಶಸ್ಸು, ಸಮಾಜದಲ್ಲಿ ಗೌರವ, ಮನ್ನಣೆ ಇದೆಲ್ಲ ಸಿಗುತ್ತೆ ಅಂತ ನನಗನ್ಸುತ್ತೆ. 2025 ನಿಮಗೆ ಈ ರೀತಿಯ ಗೌರವ, ಮನ್ನಣೆ, ಸಮೃದ್ಧಿ, ಸುಖ, ಶಾಂತಿ ನೀವು ಅನಿಸಿದ್ದನ್ನೆಲ್ಲ ನನಸಾಗಿಸಲಿ. 2025ನೇ ವರ್ಷ ನೀವು ಒಂದು ಒಳ್ಳೆಯ ಉತ್ತಮ ವರ್ಷವನ್ನಾಗಿ ನಿಮ್ಮ ಬದುಕಿನಲ್ಲಿ ದಾಖಲಾಗಲಿ ಅಂತ ಹೇಳ್ತಾ, ಮತ್ತು ನಿಮಗೆಲ್ರಿಗೂ 4 ದಿನ ಮುಂಚೆನೇ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ನೀವು ಶುಭ ದಯಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸ ವರ್ಷಕ್ಕೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇನ್ನೂ ಜಾಸ್ತಿಯಾಗಿ ನನ್ನ ಫ್ಯಾಮಿಲಿ ಲೈಫ್ ಸ್ಟೈಲ್ನ ಕುಟುಂಬ ತುಂಬ ದೊಡ್ಡದಾಗಲಿ, ಅದರಲ್ಲಿಂದ ನನಗೆ ತುಂಬ ಸಪೋರ್ಟ್ ಸಿಗಲಿ ಅಂತ ಕೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುವ ನಿರೀಕ್ಷೆ ಮತ್ತು ಆಕಾಂಕ್ಷೆಯೊಂದಿಗೆ ಬಾಯ್, ಟೇಕ್ ಕೇರ್.